ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಇಂಥ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಿರ್ಮಾಪಕರಿಗೆ ನಾವು ಗ್ರೇಟ್ ಅನ್ನಬೇಕು. ನಗ್ತಾ ನಗ್ತಾ ಬರ್ತಾನೆ ವಿನಃ ಸಪ್ಪು ಮುಖ ಹಾಕ್ಕೊಂಡು ಬರುವಂಥದ್ದು ಯಾವುದೂ ಇಲ್ಲ. 1000 ರೂಪಾಯಿ, 1500, 2000, 500, 600 ಇವೆಲ್ಲ ಯಾವುದೇ ಆಗಲಿ ಮಲ್ಟಿಪ್ಲೆಕ್ಸಲ್ಲೂ ಇರಬಾರ್ದು. 200 ರೂಪಾಯಿ ಮೇಲೆ ಯಾವುದೇ ಥಿಯೇಟ್ರಲ್ಲೂ ಇಡಬಾರ್ದು ಸರ್. ರಾಜ್ಕುಮಾರ್ ಕುಟುಂಬ ಅಂತ ಅಂದರೆ ಅವರಲ್ಲಿ ಯಾವುದೇ ರೀತಿ ಕಳಪೆ ಅನ್ನೋದು ಚಿತ್ರ ಬರೋದಿಲ್ಲ, ಕಳಪೆ ಅನ್ನೋ ಪ್ರೇಕ್ಷಕರು ಇರೋದಿಲ್ಲ. ಸ್ಟಾರ್ಗಳ ಸಿನಿಮಾ ಏನಾಗಿದೆ ಈಗ ಅಂದರೆ ಅವರ ಒಂದು ಲೆವೆಲ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ವರ್ಷಕ್ಕೆ 1, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು ಸಿನಿಮಾ ತೆಗಿತಾ ಇದ್ದಾರೆ. ಇವೊಂದು ಮಾದೇವ ರಿಲೀಸ್ ಆಗಿದೆ, ಮಾದೇವ ರಿಲೀಸ್ ಆಗಲೇ ಮಲ್ಟಿಪ್ಲೆಕ್ಸಲ್ಲೆಲ್ಲ ಕಿತ್ತಾಕ್ತಾ ಇದ್ದಾರೆ. ಅವ್ರ ಗತಿ ಏನಾಗಬೇಕು, ಕನ್ನಡದವ್ರ ಗತಿ ಏನಾಗಬೇಕು? ಮೊದಲನೇದಾಗಿ ಕೆಂಗೇರಿ ಉಪನಗರ ರಾಬಿನ್ ಥಿಯೇಟ್ರ್ ವ್ಯವಸ್ಥಾಪಕ ನಾಗರಾಜ್ ನಾನು ಮಾತಾಡೋದು. ಸೂಪ್ರಮ್ ಶೋ ಫಿಲಮ್ಮು ನಮ್ಮ ಇವರು ಜಗದೀಶ್ ಅವರು ಹಾಕಬೇಕು ಅಂತ ಉದ್ದೇಶದಿಂದನೇ ಈ ಚಿತ್ರಮಂದಿರಕ್ಕೆ ಹಾಕಿದ್ದಾರೆ. ನಾನು ಇಷ್ಟರ ಮಟ್ಟಿಗೆ ಈ ಕಲೆಕ್ಷನ್ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಈ ಫಿಲಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಫಿಲಮ್ಮು ಮೊದಲನೇ ದಿವಸನೇ ಹೊಸಬ್ರು ಎಲ್ಲ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ರಾಜ್ ಬಿ ಶೆಟ್ಟಿಯವರು ಈ ಥರ ಒಳ್ಳೆ ಫಿಲಮ್ನ ತೆಗಿತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬ ಪ್ರೇಕ್ಷಕರು ಸಹ ಈ ಸಿನಿಮಾ ನೋಡಿದ ಮೇಲೆ ಮನೇಲಿರೋ ಫ್ಯಾಮಿಲಿನ ಕಳಿಸ್ಕೊಡ್ತಾ ಇದ್ದಾರೆ ವಿನಃ ಯಾರೂ ಫಿಲಮ್ಮು ಸರಿ ಇಲ್ಲ ಅಂತ ಒಬ್ಬರು ಹೇಳಿದವರೆಲ್ಲ ನಮ್ಮ ಆಫೀಸಿಗೆ ಬಂದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇಂಥ ಕಲಾವಿದರು, ಇಂಥ ತಂಡ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಭಾಳಷ್ಟು ಉಟ್ಕೋಬೇಕು. ಆವಾಗಲೇ ಸಿನಿಮಾ ಒಂದು ಕನ್ನಡ ಏನು ಇಂಡಸ್ಟ್ರಿ ಇದೆ ನಮ್ಮ ಕರ್ನಾಟಕದಲ್ಲಿ ಭಾಳ ಅತ್ಯುನ್ನತ ಮಟ್ಟದಲ್ಲಿ ಹೋಗ್ತದೆ. ಹಾಗೂ ಸಿನಿಮಾ ಚಿತ್ರಮಂದಿರಗಳು ಅಷ್ಟೇ ಕನ್ನಡಕ್ಕೆ ಬಹಳ ಮಾನ್ಯತೆಯನ್ನು ಕೊಟ್ಟು ಎಲ್ಲ ಚಿತ್ರಗಳನ್ನು ಬೆಳೆಸಿದ್ರೆ ನಿರ್ಮಾಪಕರೇ ಆಗಲಿ, ನಿರ್ದೇಶಕರೇ ಆಗಲಿ, ತಂತ್ರಜ್ಞರೇ ಆಗಲಿ, ಸಿನಿಮಾ ಮಂದಿರದ ಮಾಲೀಕರೇ ಆಗಲಿ, ಯಾರೇ ಆಗಲಿ ಇಂಥ ಒಳ್ಳೆ ಪಿಕ್ಚರ್ಗಳ್ನ ಹಾಕಿದಾಗ ನಮ್ಮ ಚಿತ್ರಮಂದಿರದಲ್ಲಿ ಒಳ್ಳೆ ಪಿಕ್ಚರ್ ಹಾಕ್ತಾರಪ್ಪ, ನಮ್ಮ ಕೆಂಗೇರಿ ಉಪನಗರದಲ್ಲೇ ಆಗಲಿ ಕೆಂಗೇರಿಲೇ ಆಗಲಿ ಒಳ್ಳೆ ಪಿಕ್ಚರ್ಗಳ್ನ ಹಾಕ್ತಾರಪ್ಪ ಅನ್ನೋ ಒಂದು ಉದ್ದೇಶದಲ್ಲಿ ಪ್ರೇಕ್ಷಕರು ಮತ್ತು ಆಡಿಯನ್ಸು ಸುಧಾ ಅದೇ ಥರ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಇದು ಕೇವಲ ಒಂದು ವಾರ ಹೋಗುವಂಥ ಪಿಕ್ಚರ್ ಅಲ್ಲ. ನನ್ನ ಅನುಭವದಲ್ಲಿ ಅಟ್ಲೀಸ್ಟು ಏನಿಲ್ಲ ಅಂತ ಅಂದ್ರೂ 4 ವಾರ ಭಾಳ ಚೆನ್ನಾಗಿ ಹೋಗ್ತದೆ. ಒಂದು 50 ದಿವಸ ಚೆನ್ನಾಗಿ ಓಡಲಿ, ಇಂಥ ಕಲಾವಿದರ ಮುಂದೆ ಉಟ್ಕೊಳ್ಳಿ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಇಂಥ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಿರ್ಮಾಪಕರಿಗೆ ನಾವು ಗ್ರೇಟ್ ಅನ್ನಬೇಕು, ನಿರ್ದೇಶಕರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ಭಾಳ ಗ್ರೇಟ್ ಅಂತಲೇ ಹೇಳಬೇಕು. ನೋಡಿ, 100 ಕೋಟಿ ಖರ್ಚು ಮಾಡಿ ಫಿಲಮ್ ತೆಗೆದ್ರೆ ಅದು ಒಂದು ವಾರನೂ ಓಡೋದಿಲ್ಲ. ಈಗಾಗಲೇ 2 ಪಿಕ್ಚರ್ ಉದಾಹರಣೆಗಳಿದೆ. ಹೋದ ವಾರ ಆಗಿರೋವಂಥ ಪಿಕ್ಚರ್ಗಳು ಉದಾಹರಣೆ ಇದೆ, ತೆಲುಗೇ ಆಗಲಿ ತಮಿಳೇ ಆಗಲಿ. ಅದ್ರ ಮುಂದೆ ಇದು ಹೇಳಬೇಕು ಅಂತ ಅಂದರೆ ಅದು 1 ಪಟ್ಟು ಏನೂ ಇಲ್ಲ ತೆಲುಗು ತಮಿಳು. ಇದು 100 ಪಟ್ಟು ಅಷ್ಟು ಕಲೆಕ್ಷನ್ ಬರ್ತಾಯಿದೆ. ಒಂದೇ ದಿನಕ್ಕೆ ಅಷ್ಟು ಅಡ್ವರ್ಟೈಸ್ಮೆಂಟ್ ಆಗಿದೆ. ಆಗಿರಬೇಕಾದ್ರೆ ಇಂಥ ಪಿಕ್ಚರ್ಗಳು ಬರಬೇಕು ಸರ್. ಚಿತ್ರಮಂದಿರಗಳು ಬೆಳಿಬೇಕು. ಸಾಕಷ್ಟು ಇನ್ನೂ ಸಿಂಗಲ್ ಥಿಯೇಟ್ರುಗಳು ಬರಬೇಕು. ಈಗಾಗಲೇ ಸರ್ಕಾರ ಹೇಳಬೇಕು ಅಂತ ಅಂದರೆ ಒಂದು ಒಳ್ಳೆ ಕೆಲಸವನ್ನು ಏನು ಮಾಡಿದೆ ಅಂದರೆ ಯಾವುದೇ ಕರ್ನಾಟಕದಲ್ಲಿ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೂ 200 ರೂಪಾಯಿ ಮೇಲೆ ಹೋಗಬಾರ್ದು ಅನ್ನೋದೊಂದು ಕಂಡೀಷನ್ ಮಾಡಿದೆ. ಆ ಕಂಡೀಷನ್ನ ಸರ್ಕಾರ ಮುಂದೆ ನಿಂತು ಎಲ್ಲ ಚಿತ್ರಮಂದಿರಗಳಿಗೂ ನೋಟಿಸ್ಗಳು ಕೊಟ್ಟು ಇದ್ರ ಮೇಲೆ ಯಾವುದೇ ರೇಟ್ ಮಾಡಬಾರ್ದು, ಯಾವುದೇ ಇತರ ಭಾಷೆ ಬಂದರೂ ಅದಕ್ಕೆ ಮಾನ್ಯತೆ ಕೊಡಬಾರ್ದು, ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು. ಮೊದಲನೇದಾಗಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು. ಯಾವುದೇ ಚಿತ್ರಮಂದಿರ ಆಗಲಿ, ಮಲ್ಟಿಪ್ಲೆಕ್ಸ್ ಆಗಲಿ, ಯಾವುದೇ ಆಗಲಿ 1000 ರೂಪಾಯಿ, 1500, 2000, 500, 600 ಇವೆಲ್ಲ ಯಾವುದೇ ಆಗಲಿ ಮಲ್ಟಿಪ್ಲೆಕ್ಸಲ್ಲೂ ಇರಬಾರ್ದು. ಮಲ್ಟಿಪ್ಲೆಕ್ಸ್ ಆದ್ರೇನು, ಸಿಂಗಲ್ ಥಿಯೇಟ್ರ್ ಆದ್ರೇನು, ಮಲ್ಟಿಪ್ಲೆಕ್ಸು ಒಂದೇ, ಸಿಂಗಲ್ ಥಿಯೇಟ್ರು ಒಂದೇ. ಆ ಥರ ನಾವು ಫಸ್ಟ್ ಕ್ಲಾಸಾಗೆ ಮಾಡಿರೋವಂಥದ್ದು. ಯಾವುದು ಸೀಟ್ಸೇ ಆಗಲಿ, ಸೌಂಡೇ ಆಗಲಿ, ಲೈಟಿಂಗ್ನಲ್ಲೇ ಆಗಲಿ ಭಾರಿ ಚೆನ್ನಾಗಿದೆ. ಕ್ಲೀನಿಂಗ್ನಲ್ಲೇ ಆಗಲಿ ಯಾರೇ ಇನ್ಸ್ಪೆಕ್ಷನ್ ಬಂದು ಎಲ್ಲ ಥಿಯೇಟ್ರುಗಳನ್ನು ನೀಟಾಗಿ ಇಟ್ಕೊಂಡಿದ್ದಾರೆ. ಈಗ ಆ ಥರ ಇರಬೇಕಾದ್ರೆ ರೇಟ್ ಒಂದೇ ಇರಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಳ್ಬೇಕು. ಗಮನ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ CMA ಆಗಲಿ, DCMA ಆಗಲಿ, ಸಂಪುಟದಲ್ಲಿರುವಂಥ ಎಲ್ಲ ಮಿನಿಸ್ಟ್ರುಗಳು ಗಮನ ತಗೊಂಡು ಒಂದೇ ರೇಟ್ ಫಿಕ್ಸ್ ಮಾಡಿ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರುಗಳು ಒಂದೇ ರೇಟು. 200 ರೂಪಾಯಿ ಒಳಗಡೆ ಏನು ಬೇಕಾದ್ರೂ ಇಟ್ಕೊಳ್ಳಿ, 200 ರೂಪಾಯಿ ಮೇಲೆ ಯಾವುದೇ ಥಿಯೇಟ್ರಲ್ಲೂ ಇಡಬಾರ್ದು ಅನ್ನೋ ಒಂದು ಉದ್ದೇಶ ತಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕರ್ನಾಟಕದಲ್ಲಿ
ಕನ್ನಡ ಬೆಳೀಲಿಕ್ಕೂ ಅವಕಾಶ ಆಗುತ್ತೆ. ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆಯ ಅವಕಾಶ ಇದು ಬೆಳೀಲಿಕ್ಕೆ. ಯಾಕಂದರೆ ಇವತ್ತು ರೇಟ್ ತಂದಿರೋದು ಎಲ್ಲ ಕಲಾವಿದರಿಗೂ ಒಂದೇ ಅವಕಾಶ. ಹಾಗಾಗಿ ನಿರ್ಮಾಪಕರು ಸುಧಾ ಇದರಿಂದ ಬದುಕೋತಾರೆ. ಯಾಕೆ ಅಂತ ಅಂದರೆ ಆ 1000 ರೂಪಾಯಿ 2000 ರೂಪಾಯಿ ಕೊಟ್ಟಾಗ ಕೆಲವರು ಮಾತ್ರ ಬರ್ತಿದ್ರು. ಅದೇ 200 ರೂಪಾಯಿ ಒಳಗಡೆ ಮಾಡಿದಾಗ BC ಆಡಿಯನ್ಸು ಸುಧಾ ಬರ್ತಾಯಿದ್ದಾರೆ. ಈಗ ನಮಗೆ ತೃಪ್ತಿ ಆಗ್ತಾಯಿದೆ. ಹಾಗಿರಬೇಕಾದ್ರೆ ಈ ರೇಟ್ ತುಂಬ ಒಳ್ಳೆಯದು. ಇದನ್ನೇ ಸರ್ಕಾರ ಮುಂದುವರಿಸಿ ಎಲ್ಲ ಚಿತ್ರಮಂದಿರಗಳನ್ನ ಬದುಕಿಸೋ ಥರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಇದರಲ್ಲಿ ಕೇಳ್ಕೊತೀನಿ. ಸರ್, ನಾನು ಸಿನಿಮಾ ಬಗ್ಗೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಒಳಗಡೆ ಕೂತ್ಕೊಂಡಿರೋ ಪ್ರೇಕ್ಷಕರು ಹೊರಗಡೆ ಬರಬೇಕಾದ್ರೆ ನಗ್ತಾ ನಗ್ತಾ ಬರ್ತಾನೆ ವಿನಃ ಸಪ್ಪು ಮುಖ ಹಾಕ್ಕೊಂಡು ಬರುವಂಥದ್ದು ಯಾವುದೂ ಇಲ್ಲ. ಯಾವ ಆಡಿಯನ್ಸು ಸುಧಾ ಇಲ್ಲ. ಪ್ರತಿಯೊಬ್ಬರೂ ನೋಡಿದ್ದೀನಿ ನಿನ್ನೆಯಿಂದ. ಭಾರಿ ಆಡಿಯನ್ಸ್ಗಳೆಲ್ಲ ತುಂಬ ನಗ್ತಾ ಬರ್ತಾಯಿದ್ದಾರೆ. ಅವರೇ ಡೈಲಾಗ್ಗಳನ್ನ ಕೆಲವ್ರು ಹೇಳ್ಕೊಂಡು ನಗ್ಕೊಂಡು ಹೋಗ್ತಾಯಿದ್ದಾರೆ. ಈ ಥರ ಇದೆ ಫಿಲಮಲ್ಲಿ ಅಂತ. ಆಮೇಲೆ ಫ್ಯಾಮಿಲಿನೂ ಅಷ್ಟೇ ಹಾಗೇ ಬರ್ತಾಯಿದ್ದಾರೆ. ಬರಬೇಕು, ಫ್ಯಾಮಿಲಿ ಬಂದ್ರೇ ಪಿಕ್ಚರ್ಗೆ ಒಂದು ಮಾನ್ಯತೆ ಕೊಟ್ಟಂಗೆ. ಫ್ಯಾಮಿಲಿ ಬರಲಿಲ್ಲ ಅಂದರೆ ಪಿಕ್ಚರ್ ಮಾನ್ಯತೆ ಇಲ್ಲ. ಎಲ್ಲ ಇವರು ಬರಬೇಕು, ಆಡಿಯನ್ಸು ಬರಬೇಕು. ಎಲ್ಲ ಥರದ ಆಡಿಯನ್ಸ್ ಬಂದರೆ ಮಾತ್ರ ಮಾನ್ಯತೆ ಪಿಕ್ಚರ್ಗಿರುತ್ತೆ. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ರಾಜ್ಕುಮಾರ್ ಕುಟುಂಬ ಅಂತ ಅಂದರೆ ಅವರಲ್ಲಿ ಯಾವುದೇ ರೀತಿ ಕಳಪೆ ಅನ್ನೋದು ಚಿತ್ರ ಬರೋದಿಲ್ಲ. ಕಳಪೆ ಅನ್ನೋ ಪ್ರದರ್ಶಕರು ಇರೋದಿಲ್ಲ. ಒಳ್ಳೊಳ್ಳೆ ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ತಂತ್ರಜ್ಞರಿದ್ದಾರೆ. ಯಾವುದೇ ಫಿಲಮ್ ಆಗಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅವ್ರ ಕುಟುಂಬದಲ್ಲಿ ಮಾತ್ರ. ಈಗ ಅವರ ಮೊಮ್ಮಗನೂ ರಾಜ್ಕುಮಾರ್ ಅವರ ಮೊಮ್ಮಗನೂ ಅಷ್ಟೇ ಮಾಡಿರುವಂಥ ಫಿಲಮ್ಮು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಹೋಗಲಿ, ಕರ್ನಾಟಕದಲ್ಲಿ ಇದೇ ಥರ ಅವರು ಸುಧಾ ಯುವರಾಜ್ ಕುಮಾರೇ ಆಗಲಿ ಯಾರೇ ಆಗಲಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಸ್ಟಾರ್ಗಳ ಸಿನಿಮಾ ಏನಾಗಿದೆ ಈಗ ಅಂದರೆ ಅವರ ಒಂದು ಲೆವೆಲ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ವರ್ಷಕ್ಕೆ 1, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು ಸಿನಿಮಾ ತೆಗಿತಾ ಇದ್ದಾರೆ. ಅದು ಕನ್ನಡ ಅಭಿಮಾನಿಗಳಿಗೆ ಭಾರಿ ಬೇಜಾರಾಗಿದೆ. ಆಮೇಲೆ ಪ್ರದರ್ಶಕರಿಗೂ ಬೇಜಾರಾಗಿದೆ, ನಿರ್ಮಾಪಕರಿಗೂ ಬೇಜಾರಾಗಿದೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂತ ಅಂದರೆ ಅವರು ವ್ಯಕ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಕನ್ನಡ ಅನ್ನೋ ಒಂದು ಅಭಿಮಾನನ ತೆಗಿತಾ ಇದ್ದಾರೆ. ಆ ಥರ ಇರಬಾರ್ದು. ವರ್ಷಕ್ಕೆ 2 ಪಿಕ್ಚರ್ ಕೊಡಲಿ. ಅದೇ ನಮ್ಮ ಶಿವರಾಜ್ ಕುಮಾರ್ ಅವರು ಇವತ್ತು ಹೇಳಬೇಕು ಅಂತ ಅಂದರೆ ಯಾವ ಒಂದು ಗರ್ವನೂ ಅವರಲ್ಲಿಲ್ಲ. ವರ್ಷಕ್ಕೆ 2 ಪಿಕ್ಚರ್ ಕೊಡ್ತಾರೆ. ಅವ್ರ ಥರ ಇವ್ರು ಉಟ್ಕೋಬೇಕು. ಯಾಕೆ ಉಟ್ಕೋಬಾರ್ದು? ಶಿವರಾಜ್ ಕುಮಾರ್ ಅವರು ಥರ ಯಾಕೆ ಇವರು ಇರಬಾರ್ದು? ಅದನ್ನು ನಾನು ಕೇಳೋದು. ಇವತ್ತು ವರ್ಷಕ್ಕೆ 2 ಪಿಕ್ಚರ್, ಎಷ್ಟೇ ಕಷ್ಟ ಇದ್ದರೂ ಅವ್ರು 2 ಪಿಕ್ಚರ್ ಕೊಡ್ತಾರೆ. ಹೋಗಿ ಅಮೇರಿಕಾಗೆ ಹೋಗಿ ಅವರು ಟ್ರೀಟ್ಮೆಂಟ್ ತೊಗೊಂಡು ಬಂದ್ರೂ ಆದ್ರೂ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಅವರು ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ತಿಳ್ಕೊಳ್ಳಿ. ಇವರೆಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಈಗ ಪಿಕ್ಚರ್ ಮಾಡಿರಿ ಅಂತ ಅಂದರೆ 2 ವರ್ಷ. ಅದು ಏನು ಆ ನಿರ್ಮಾಪಕರೇ ಬೇರೆ ಯಾರು ನಿರ್ಮಾಪಕರು ಇಲ್ಲೇ ಇಲ್ವಾ? ಬೇರೆ ನಿರ್ದೇಶಕರು ಇಲ್ಲೇ ಇಲ್ವಾ? ಬೇರೆ ತಂತ್ರಜ್ಞರು ಇಲ್ಲೇ ಇಲ್ವಾ? ಅವರು ತಡ್ಕೊಳ್ಳೋವಂಥ ನಿರ್ಮಾಪಕರೇ ಬೇಕಾ? ಎಷ್ಟು ಜನ ಅಂತ, ಎಷ್ಟು ದಿವಸ ಅಂತಿರ್ತಾರೆ, ಎಷ್ಟು ವರ್ಷ ಅಂತಿರ್ತಾರೆ. ಅವ್ರಿಗೂ ವಯಸ್ಸಾಗುತ್ತೆ, ಇವ್ರಿಗೂ ವಯಸ್ಸಾಗುತ್ತೆ. ಇವ್ರು ಚಿತ್ರರಂಗನ ಬೆಳೆಸಬೇಕು ಅಂದರೆ ಒಂದೊಂದು ಆರ್ಟಿಸ್ಟ್ಗಳು ಒಂದು 500-600 ಪಿಕ್ಚರ್, ರಾಜ್ಕುಮಾರ್ ಅವರು 500 ಚಿಲ್ಲರೆ ಪಿಕ್ಚರ್ ಮಾಡಿದರು. ಇವ್ರು ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಇವರು 500 ಚಿಲ್ಲರೆ ಮಾಡೋ ಅಷ್ಟೆಲ್ಲ ವಯಸ್ಸು ಮುಗ್ದೋಗ್ಬಿಟ್ಟಿರುತ್ತೆ. ಮನೇಲಿ ಕೂತಿರ್ತಾರೆ. ನಿರ್ಮಾಪಕರು ಕರೆದ್ರೂ ಇವ್ರು ಈಚೆ ಬರೋಲ್ಲ. ಆ ಪರಿಸ್ಥಿತಿಯಲ್ಲಿ ಇರ್ತಾರೆ. ವರ್ಷಕ್ಕೆ 2 ಪಿಕ್ಚರ್ ಕೊಡಿ. ಯಶ್ ಅವರೇ ಆಗಲಿ, ಸುದೀಪ್ ಅವರೇ ಆಗಲಿ, ಮತ್ತು ದರ್ಶನೇ ಆಗಲಿ, ಯಾರು ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ 2 ಪಿಕ್ಚರ್ ಕೊಡಿ. ಅಂಥ ನಿರ್ಮಾಪಕರು ನಿಮ್ಮಲ್ಲಿ ಉಟ್ಕೊಂಡಿದ್ದಾರೆ, ಕನ್ನಡದಲ್ಲಿದ್ದಾರೆ. ನೀವು ಅದನ್ನು ಬಳಸ್ಕೋತಾ ಇಲ್ಲ. ನಿಮ್ಮ ಲೆವೆಲ್ ನೋಡಿಕೊಂಡು ಅದನ್ನೇನು ಮಾಡಿದ್ದೀರಾ ನೀವು? ದುರುಪಯೋಗ ಪಡಿಸ್ಕೊಂಡು ನಮ್ಮ ಲೆವೆಲ್ಲೇ ಒಂಥರ ಚೇಂಜ್ ಅಂದ್ಬಿಟ್ಟು ಮಾಡ್ತಾಯಿದ್ದೀರಾ. ಅದು ತಪ್ಪದು, ಮಾಡಬಾರ್ದಂಗೆ. ಕನ್ನಡಕ್ಕೋಸ್ಕರ ನೀವು ದುಡೀರಿ, ಕನ್ನಡ ಅಭಿಮಾನವನ್ನು ಬೆಳೆಸಿ. ನೀವು ಬೆಳಿಬೇಕಾದ್ರೆ ಇಲ್ಲೇ ಬೆಳೆದಿರೋದು, ನೀವು ಹೊರಗಡೆ ಹೋಗಿ ಯಾವತ್ತೂ ಬೆಳೆದಿಲ್ಲ, ಕನ್ನಡದಿಂದನೇ ಬೆಳೆದಿರೋದು. ನೀವು ಆರ್ಟಿಸ್ಟ್ಗಳು ಒಂದು ಪಿಕ್ಚರ್ಗೆ ಒಬ್ಬ ಡೈರೆಕ್ಟ್ರ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಕನ್ನಡದಿಂದನೇ ಕರ್ಕೊಂಡಿರೋದು. ಹಿಂದಿ ತಮಿಳಲ್ಲೇನು ನಿಮ್ಮನ್ನೇನು ಕರ್ಕೊಂಡಿಲ್ಲ. ಅದಕ್ಕೆ ಕನ್ನಡನ ಬೆಳೆಸಿ, ಆಮೇಲೆ ಮಿಕ್ಕಿದ್ದು ನೀವು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಹೊಸಬ್ರು ಸಿನಿಮಾಗಳ ಬಗ್ಗೆ ಅವರು ಒಳ್ಳೆ ರೀತಿಲಿ ಕಷ್ಟಪಡ್ತಾಯಿದ್ದಾರೆ. ಒಳ್ಳೆ ರೀತಿಲಿ ಹಗಲು ರಾತ್ರಿ ಶೂಟಿಂಗ್ ಮಾಡ್ತಾಯಿದ್ದಾರೆ. ಒಳ್ಳೆ ಸಬ್ಜೆಕ್ಟ್ನ ಆರಿಸ್ಕೊಂಡಿದ್ದಾರೆ. ಯಾವುದೇ ರೀತಿ ಅವರಲ್ಲಿ ಸಬ್ಜೆಕ್ಟ್ಗಳು ವ್ಯತ್ಯಾಸ ಆಗಿಲ್ಲ. ಏನು ಕಂಟಿನ್ಯೂಟಿ ಸ್ಟೋರಿ ಬರ್ತಾಯಿದೆಯೋ ಅದು ನೀಟಾಗಿ ಬರ್ತಾಯಿದೆ. ಆ ನೀಟಾಗಿ ಬರೋದ್ರಿಂದ ಇವತ್ತು ಪಿಕ್ಚರ್ಗಳು ಸಕ್ಸಸ್ ಆಗ್ತಾಯಿದೆ. ಆ ಸಕ್ಸಸ್ ಆಗೋದ್ರಿಂದನೇ ಚಿತ್ರಮಂದಿರಗಳೆಲ್ಲ ಇವತ್ತು ಖುಷಿಯಾಗಿರೋದು, ಭರ್ತಿಯಾಗಿರೋದು, ಇಡೀ ಕರ್ನಾಟಕನೇ ಹೊಗಳ್ತಾ ಇರೋದು. ಇಂಥ ಕನ್ನಡ ಪಿಕ್ಚರ್ ಬಂದಿದೆ, ಇಂಥ ಕನ್ನಡ ಪಿಕ್ಚರ್ ಎಲ್ಲ ಥಿಯೇಟ್ರಲ್ಲೂ ಓಡಬೇಕು. ಯಾರ್ಯಾರು ಮಲ್ಟಿಪ್ಲೆಕ್ಸಲ್ಲಿ ಹಿಂದಿ ತಮಿಳು ತೆಲುಗು ಹಾಕ್ಕೊಂಡಿದ್ದಾರೆ ಇದ್ರನ್ನ ಹಾಕ್ಕೊಳ್ಳಿ. ಇದ್ರನ್ನ ಹಾಕ್ಕೊಂಡು ನೋಡಿ, ನಿಮಗೂ ಗೊತ್ತಾಗುತ್ತೆ ಕನ್ನಡ ಅಭಿಮಾನ ಹೆಂಗೆ ಬರ್ತಾರೆ ಜನ ಅಂತ ನಿಮ್ಗೆ ಗೊತ್ತಾಗುತ್ತೆ.
ನೀವೇ ಹಾಕ್ಕೊಳ್ತಾ ಇಲ್ಲ. ಎಲ್ಲ ಹಿಂದಿ ಪಿಕ್ಚರ್ಗೆ ಹೋಗ್ತೀರಾ, ತಮಿಳ್ಗೆ ಹೋಗ್ತೀರಾ, ತೆಲುಗಿಗೆ ಹೋಗ್ತೀರಾ, ಮಲಯಾಳಿಗೆ ಹೋಗ್ತೀರಾ. ಬೇಡ, ಅವೆಲ್ಲ ಬೇಡ. ಕನ್ನಡಕ್ಕೆ ಹೋಗಿ, ಮಲ್ಟಿಪ್ಲೆಕ್ಸಲ್ಲೂ ಕನ್ನಡಕ್ಕೆ ಹೋಗಿ. ಕನ್ನಡ ಮಹತ್ವ ಏನಂತ ನಿಮಗೆ ಮಲ್ಟಿಪ್ಲೆಕ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಬೇರೆ ಭಾಷೆಗೆ ಯಾಕೆ ಮಾನ್ಯತೆ ಕೊಡ್ತೀರಾ ನೀವು? ಕೊಡಬೇಡಿ, ಕನ್ನಡಕ್ಕೆ ಕೊಡಿ. ನೀವು ಕನ್ನಡಕ್ಕೆ ಕೊಟ್ಟಾಗ ಕನ್ನಡ ಅಭಿಮಾನವನ್ನು ಉಳಿಸಿ. ಅದನ್ನು ಪ್ರದರ್ಶಕರೇ ಆಗಲಿ, ನಿರ್ಮಾಪಕರೇ ಆಗಲಿ, ನಿರ್ದೇಶಕರೇ ಆಗಲಿ, ಯಾರೇ ಆಗಲಿ ನಿಮ್ಮನ್ನು ಇಷ್ಟಪಡ್ತಾರೆ ಥಿಯೇಟ್ರ್ನವ್ರನ್ನ. ಇವತ್ತು ಕನ್ನಡ ಪಿಕ್ಚರ್ ಮೊನ್ನೆ ಇವಂದು ಮಾದೇವ ರಿಲೀಸ್ ಆಗಿದೆ. ಮಾದೇವ ರಿಲೀಸ್ ಆಗಲೇ ಮಲ್ಟಿಪ್ಲೆಕ್ಸಲ್ಲೆಲ್ಲ ಕಿತ್ತಾಕ್ತಾ ಇದ್ದಾರೆ. ಅವ್ರ ಗತಿ ಏನಾಗಬೇಕು? ಕನ್ನಡದವ್ರ ಗತಿ ಏನಾಗಬೇಕು? ಯಾಕೆ ಹಿಂಗೆ ಮಾಡ್ತೀರಾ ನೀವು? ಮಲ್ಟಿಪ್ಲೆಕ್ಸ್ನವ್ರು ಯಾಕೆ ಹಿಂಗೆ ಮಾಡ್ತೀರಾ ನೀವು? ನಿಮ್ಮದೇ ಆದಂಥ ಸರ್ಕಾರ ಏನಾದರೂ ರಚನೆ ಮಾಡಿದ್ಯಾ? ಏನಿಲ್ವಲ್ಲ. ಯಾಕೆ ಮಾಡಬೇಕು ನೀವು? ಕನ್ನಡಕ್ಕೆ ಯಾಕೆ ಮಾನ್ಯತೆ ಕೊಡಬಾರ್ದು? ಮಾದೇವ ಪಿಕ್ಚರ್ನ ಚೆನ್ನಾಗಿ ಓಡೋದ್ರನ್ನ ತೆಗೆದಾಕಿದ್ದೀರಲ್ಲ. ನಮ್ಮ ರಾಬಿನಲ್ಲಿ 6 ವಾರ ಓಡಿಸಿದ್ದೀವಿ, ಒಂದು ಶೋ ನಿಲ್ಲಿಸಿಲ್ಲ. ಮಾದೇವನ 6 ವಾರ ಓಡಿಸಿದ್ದೀವಿ. ಅಂಥದ್ದು ಮಲ್ಟಿಪ್ಲೆಕ್ಸಲ್ಲಿ ಯಾಕೆ ನೀವು ತೆಗಿತೀರಾ? ಯಾಕೆ ತೆಗಿಬೇಕು ನೀವು? ನೀವು ಅದನ್ನು ಮೊದಲು ಬಿಡಿ, ಕನ್ನಡನ ಮೊದಲು ಹುಡುಕಿ, ಕನ್ನಡನ ಹಾಕಿ. ಇತರ ಭಾಷೆಗೆ ಹೋಗಬೇಡಿ. ಇಲ್ಲಿ ಬಿಟ್ಟು ಬಾಂಬೆಗೆ ಹುಡ್ಕೊಂಡು ಹೋಗಿ ಮತ್ತು ಮಡ್ರಾಸ್ಗೆ ಹುಡ್ಕೊಂಡು ಹೋಗಬೇಡಿ. ಕರ್ನಾಟಕದಲ್ಲಿ ಹುಡುಕಿ, ಕನ್ನಡ ಪಿಕ್ಚರ್ ಬೇಕಾದಷ್ಟು ಸಿಗುತ್ತೆ, ಹಾಕಿ. ನೀವು ಯಾಕೆ ಓಡಲ್ಲ? ನೀವು ಇತರ ಭಾಷೆ ತೋರಿಸ್ಬಿಟ್ಟು ಈಗ ಕನ್ನಡ ಓಡಲ್ಲ, ನಮ್ಮಲ್ಲಿ ಕನ್ನಡ ಓಡಲ್ಲ ಅಂದರೆ ನೀವು ಮಾಡ್ಕೊಂಡಿರೋದು. ಕರ್ನಾಟಕದಲ್ಲೇ ಇದ್ದು, ಕರ್ನಾಟಕದಲ್ಲೇ ಜಾಗ ತೊಗೊಂಡು, ಕರ್ನಾಟಕದಲ್ಲೇ ಥಿಯೇಟ್ರ್ ಕಟ್ಟಿ, ಕರ್ನಾಟಕದವರೇ ಆಗಿ ಕನ್ನಡ ಓಡಿಸಲ್ಲ ಅಂದಮೇಲೆ ಏನಕ್ಕೆ ಬೇಕು ನೀವು? ಅದಕ್ಕೆ ಕನ್ನಡಕ್ಕೆ ಮಾನ್ಯತೆ ಕೊಡಿ ಮೊದಲು, ಆಮೇಲೆ ಬೇರೆ ಭಾಷೆಗೆ ಮಾನ್ಯತೆ ಕೊಡಿ. ಇದು ನನ್ನ ಕೋರಿಕೆ.